ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವರ್ಷದ 2025 BSc ನರ್ಸಿಂಗಿಗೆ ಸಂಬಂಧಿಸಿದಂತಹ ನಿಮ್ಮ ಎಲ್ಲ ಡೌಟ್ಗಳನ್ನು ನಾನು ಕಾಮೆಂಟ್ ಮುಖಾಂತರ ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೇನೆ. ಜೊತೆಗೆ ನೀವೇನು ಕಾಮೆಂಟ್ ಹಾಕ್ತೀರಿ ಅದನ್ನು ವಿಡಿಯೋ ಮುಖಾಂತರ ನಾನು ಮಾಹಿತಿನ ಡೌಟನ್ನು ಕ್ಲಿಯರ್ ಮಾಡ್ತೇನೆ. ಹಿಂದಿನ ವರ್ಷದ ಒಂದು ಡಾಟಾ ಬೇಸ್ ಅನಲೈಸಿಸ್ ಮೇಲೆ ಈ ಒಂದು ಮಾಹಿತಿಯನ್ನು ಕೊಡ್ತೇನೆ. ಇದೊಂದು ಅಭ್ಯರ್ಥಿ ನಮ್ಗೆ ಕೇಳಿರುವಂಥದ್ದು, ಸರ್ BSc 65,000 ಅಂದರೆ ಒಂದು ಇವ್ರದ್ದು KCT 65,000 ಬಂದಿದೆ, 2A ಕೆಟಗರಿ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಿಮಗೆ 100% ಗೌರ್ಮೆಂಟ್ ಸೀಟ್ ಸಿಗುತ್ತೆ. 10,000 ರೂಪಾಯಿದಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಅದಕ್ಕೆ ನಾವು GG ಅಂತ ಕರಿತೀವಿ. ಉದಾಹರಣೆಗೆ GG ಅಂತಂದರೆ ನಿಮ್ಮ ಆಯ್ಕೆ. ಪ್ರೈವೇಟ್ ಕಾಲೇಜಲ್ಲೂ 10,000 ಇರುತ್ತೆ, ಗೌರ್ಮೆಂಟ್ ಕಾಲೇಜಲ್ಲೂ 10,000 ಇರುತ್ತೆ. ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ GGದಲ್ಲಿ ಮಾಡ್ಕೊಳ್ರಿ. ನಿಮಗೆ 65,000 ರ್ಯಾಂಕಿಗೆ 2A ಕೆಟಗರಿ ಒಳಗಡೆ ಸೀಟ್ ಸಿಗುತ್ತೆ. ಉದಾಹರಣೆಗೆ ಒಂದು ತೋರಿಸ್ತೀನಿ ನೋಡಿ ಇವಾಗ. ಸೊ ನೋಡಿ, ಇದು ಹಿಂದಿನ ವರ್ಷದ್ದು. ಇದು ಗೌರ್ಮೆಂಟ್ ಕಾಲೇಜ್ ನೋಡ್ತಾ ಇದ್ದೀರಿ. ಇದು ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಆಗಿರುವಂಥದ್ದು 35,000, ಮ್ಯಾಕ್ಸಿಮಮ್ ಕಟ್ ಆಫ್ ಆಗಿರುವಂಥದ್ದು 46,000 ಕಟ್ ಆಫ್ ಆಗಿದೆ. 2A ಕೆಟಗರಿ ಒಳಗಡೆ 35,000 ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಆಗಿರುವಂಥದ್ದು. ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಕ ಹೇಳಿದ್ರೆ ನೋಡಿ, ಒಂದಷ್ಟು ಟಾಪ್ ಕಾಲೇಜುಗಳು ಅಂತ ಹೇಳ್ತೀವಿ. MS ರಾಮಯ್ಯ ಕಾಲೇಜಲ್ಲಿ ನೋಡಿ ಎಷ್ಟು ಕಟ್ ಆಫ್ ಆಗಿದೆ ಅಂದರೆ 60,000, 70,000, 65,000, 77,000. ಹೌದಾ? ಅದಾದಮೇಲೆ ನೋಡಿ, ಪ್ರೈವೇಟ್ ಕಾಲೇಜಲ್ಲಿ 2A ಕೆಟಗರಿಗೆ 65,000, 96,000 ಮತ್ತು 2A ಕೆಟಗರಿಗೆ ನೀವು ಕನ್ನಡ ಮೀಡಿಯಮ್ ಇದ್ದರೂ ಕೂಡ ಚೇಂಜ್ ಆಗುತ್ತೆ ನೋಡಿ. 2Aಗೆ ಜನರಲ್ 92,000, 1,00,000. ಸೊ ಹೀಗಾಗಿ ನಿಮ್ಮದು ಹಿಂದಿನ ಒಂದು ಡಾಟಾ ಬೇಸ್ ನೋಡೋದಾದರೆ ನಿಮಗೆ ಮೊದಲನೇ ಸುತ್ತಿನಲ್ಲಿ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಫೀಸಲ್ಲಿ ನೋಡಿ, ನೆನಪಿಟ್ಕೊಳ್ರಿ. ನಿಮ್ಮ ಲಕ್ ಇದೆ. ಲಕ್ ಆದರೆ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ ಫಸ್ಟ್ ಪ್ರಯಾರಿಟಿ. ಏನೋ ಬ್ಯಾಡ್ ಲಕ್ ಆದರೆ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಫೀಸಲ್ಲೇ ನಿಮಗೆ ಸೀಟ್ ಸಿಗುತ್ತೆ. ಓಕೆನಾ? ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಆಪ್ಷನ್ ಟ್ರೀ ಚೆನ್ನಾಗಿ ಮಾಡಬೇಕಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ನು, BSc ನರ್ಸಿಂಗ್ 94,000 OBC ಇದೆ. 3Bಗೆ 94,000 ಅಂತಂದರೆ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ ನಿಮಗೆ. ಪಕ್ಕ ಪ್ರೈವೇಟಲ್ಲಿ ಕಾಲೇಜಲ್ಲಿ ಸಿಗುತ್ತೆ. 94,000 ಅಂತಂದರೆ ನಿಮಗೆ GGನಲ್ಲೇ ಬೇಕಂದರೆ, GG ಅಂದರೆ 10,000 ರೂಪಾಯಿ ಫೀಸಲ್ಲಿ ಬೇಕಂತಂದರೆ ನಿಮಗೆ 2ನೇ ರೌಂಡ್ ತನಕ ಕಾಯಬೇಕಾಗತ್ತೆ. ಯಾಕಂತಂದರೆ 3A ಕೆಟಗರಿಯಲ್ಲಿ ತುಂಬ ಸೀಟ್ ಕಡಿಮೆ ಇರುವಂಥದ್ದು. ಆಮೇಲೆ ನೋಡಿ, ನೀವು ಯಾರೆಲ್ಲ ಕಾಮೆಂಟ್ ಹಾಕ್ತಾ ಇದ್ದೀರಿ, 3Bಯಲ್ಲಿ ಕನ್ನಡ ಮೀಡಿಯಮು, 3Bಯಲ್ಲಿ ರೂರಲ್ಲು ಅಥವಾ ಎರಡೂ ಮೆನ್ಷನ್ ಮಾಡಿ. ಮತ್ತು ಕಾಸ್ಟು, ಪರ್ಸೆಂಟೇಜು ಮತ್ತು ರಿಸರ್ವೇಷನ್, ಕನ್ನಡ ಮೀಡಿಯಮ್ ಮತ್ತು ಗ್ರಾಮೀಣ ಇದ್ದರೆ ಮೆನ್ಷನ್ ಮಾಡಿ. ಅದು ನನಗೆ ತುಂಬ ಈಸಿ ಆಗುತ್ತೆ ಹೇಳಲಿಕ್ಕೆ. ಬಟ್ ಇವರಿಗೆ ನೋಡಿ 94,000 ರ್ಯಾಂಕಿಗೆ ಪ್ರೈವೇಟ್ ಕಾಲೇಜಲ್ಲಿ ಪಕ್ಕ ಸಿಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಗೌರ್ಮೆಂಟ್ ಸೀಟೇ. 2 ಲಕ್ಷ ಆಗಿದೆ BSc ಸೀಟ್ ಸಿಗುತ್ತಾ? 2 ಲಕ್ಷ ನೋಡಿರಿ, ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ 1 ಲಕ್ಷ ರೂಪಾಯಿ ಫೀಸಲ್ಲಿ ಸಿಗ್ಬೋದು ನಿಮಗೆ. ಓಕೆ, 1 ಲಕ್ಷ ರೂಪಾಯಿ ಫೀಸಲ್ಲಿ. GGಯಲ್ಲಿ ಸಿಗೋದು ಕಷ್ಟ. 2 ಲಕ್ಷ ರ್ಯಾಂಕಿಗೆ GG ಅಂತಂದರೆ 10,000 ರೂಪಾಯಿ ಫೀಸು. ಓಕೆ, GP ಅಂತಂದರೆ 1 ಲಕ್ಷ ರೂಪಾಯಿ ಫೀಸು. ಪ್ರೈವೇಟ್ ಕಾಲೇಜಲ್ಲಿ 1 ಲಕ್ಷ ರೂಪಾಯಿ. ಯಾಕಂದರೆ ರ್ಯಾಂಕ್ ನೋಡಿದರೆ ನಿಮ್ಮದು ತುಂಬ ದೂರ ಇದೆ. ಬಟ್ ಇಲ್ಲಪ್ಪ, ನನಗೆ 1 ಲಕ್ಷ ರೂಪಾಯಿ ಬೇಡವೇ ಬೇಡ, ನನಗೆ 15,000 ರೂಪಾಯಿ ಬೇಕಂದರೆ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ 2ನೇ ರೌಂಡು ಅಥವಾ 3ನೇ ರೌಂಡ್ ತನಕ ಕಾಯಬೇಕಾಗತ್ತೆ. 2 ಲಕ್ಷ ಯಾಕಂದರೆ ತುಂಬ ದೂರ ರ್ಯಾಂಕ್ ಇದೆ ನಿಮ್ಮದು. ಹೀಗಾಗಿ ಮೈಸೂರಲ್ಲಿ BSc ನರ್ಸಿಂಗ್ ಕಾಲೇಜ್ ಯಾವುದು ಚೆನ್ನಾಗಿದೆ ನೋಡಿರಿ. ಮೈಸೂರಲ್ಲಿ ತುಂಬ ಚೆನ್ನಾಗಿ ಕಾಲೇಜ್ ಇದಾವೆ. ಒಂದು JSS ಕಾಲೇಜ್ ಇದೆ, ಹೌದಾ? ಆಮೇಲೆ ಗೌರ್ಮೆಂಟ್ ಕಾಲೇಜು, ಮೆಡಿಕಲ್ ಕಾಲೇಜ್ ಇದೆ. ಇವೆರಡನ್ನ ಆಪ್ಷನ್ ಇಟ್ಕೊಳ್ರಿ ನೀವು ಮೊದಲು. ಇವೆರಡರಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂದರೆ ಮೆಡಿಕಲ್ ಕಾಲೇಜು, ಬಿಟ್ಟರೆ JSS ಕಾಲೇಜು. ಎರಡರಲ್ಲಿ ಒಂದು ಆಪ್ಷನ್ ಇಟ್ಕೊಳ್ರಿ, ಆರಾಮಾಗಿ ನಿಮಗೆ ಸೀಟ್ ಸಿಗುತ್ತೆ. ಮತ್ತು ರ್ಯಾಂಕ್ಗಳನ್ನು ಮೆನ್ಷನ್ ಮಾಡಿರಿ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟನ್ನು ಹಾಕಿ, ನಾನು ನಿಮಗೆ ಮಾಹಿತಿನ ಕೊಡ್ತೀನಿ.